ತುಂಬಾ ಖುಷಿ ಆಗುತ್ತೆ. ಆಲ್ಮೋಸ್ಟ್ 20 ವರ್ಷ ಆದ್ಮೇಲೆ ತಿರ್ಗಾ ರಿಲೀಸ್ ಆಗ್ತದೆ, ನೋಡೋಕೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಎರಡು ಅಪ್ಪು ಸರ್ನ ದೊಡ್ಡ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಏನು ಅನ್ಸುತ್ತೆ? ತುಂಬ ಖುಷಿ ಆಗ್ತಿದೆ. ಮತ್ತು ಬಾಸ್ನ ಬಿಗ್ ಸ್ಕ್ರೀನ್ ನೋಡೋಕ್ಕೆ ಎಲ್ಲ ವಾಪಸ್ ತುಮಕೂರಿಂದ ಬಂದಿದ್ದೀವಿ, ಫ್ಯಾಮಿಲಿ ಎಲ್ಲ, ವೈಫು ಕಸಿನ್ಸ್ ಎಲ್ಲ ಕರ್ಕೊಂಡ್ಬಂದಿದ್ದೀವಿ. ರಿಲೀಸ್ ಮೂವಿಗೂ ಇಷ್ಟು ಜನರನ್ನು ವಾಪಸ್ ಥಿಯೇಟ್ರ್ ಕರ್ಸೋ ತಾಕತ್ತಿರೋ ಒಬ್ಬರೇ ಗಂಡಸು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ. ಕ್ಲಾಸ್ಗೆ ಪೃಥ್ವಿ, ಮಾಸ್ಗೆ ವಂಶಿ, ಸ್ಯಾಂಡಲ್ವುಡ್ನ ಗೆಲುವಿನ ಜಾಕಿ, ಪ್ರೊಡ್ಯೂಸರ್ ಪಳಿನ ಪರಮಾತ್ಮ, ಒಳ್ಳೆ ಹೀರೋ ಡಾಕ್ಟರ್ ಪುನೀತ್ ರಾಜ್ಕುಮಾರ್ಗೆ. ಥ್ಯಾಂಕ್ ಯು. ಬ್ರಹ್ಮ ಇನ್ನೂ ಸೃಷ್ಟಿನೇ ಮಾಡಿಲ್ಲ, ಹಿಂದೆ ಹುಟ್ಟಿಲ್ಲ ಮುಂದೆ ಹುಟ್ಟಲ್ಲ. ಒನ್ ಆ್ಯಂಡ್ ಓನ್ಲಿ ಕಿಂಗ್, ಒನ್ ಆ್ಯಂಡ್ ಓನ್ಲಿ ಹೀರೋ. ಶತ್ರುಗಳು 1000 ಜನ 1000 ಮಾತಾಡ್ಬೋದು. ನಮ್ಮ ಬಾಸ್ ಬಗ್ಗೆ ಟ್ರೋಲ್ ಮಾಡೋರಿಗೆ, ವೀಡಿಯೋ ಮಾಡೋರಿಗೆ ಒಂದೇ ಒಂದು ಮಾತು, ಬೆಟ್ಟದೂಗೂ ರೋಡಲ್ಲಿ ಮಾಡೋದಕ್ಕೂ ವ್ಯತ್ಯಾಸ ಇದೆ. ನಮ್ಮ ಬಾಸ್ ಬೆಟ್ಟದವು, ಅವನ್ನ ನೋಡಬೇಕು, ಪೂಜೆ ಮಾಡಬೇಕು ಅಷ್ಟೇ. ಅದ್ರ ಬಗ್ಗೆ ಟ್ರೋಲ್ ಮಾಡೋದು, ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡೋದಲ್ಲ ನಿಮ್ಮ ಅಪ್ಪನ ಹಣೆಗೂ ನಿಮ್ಮ ಕೈಲಿ ಆಗಲ್ಲ. ಒನ್ ಆ್ಯಂಡ್ ಓನ್ಲಿ ಹೀರೋ, ಒನ್ ಆ್ಯಂಡ್ ಓನ್ಲಿ ಕಿಂಗ್. ಮೊನ್ನೆಯಿಂದ ಬಂದಿರೋ ಫ್ಯಾನಿಸಮ್ ಕ್ರೇಜ್ ಅಲ್ಲಮ್ಮ ಇದು. ಊಟದಾಗ ಪ್ರೇಮದ ಕಾಣಿಕೆಯಿಂದ ಇವತ್ತು ರಿಲೀಸ್ ಆಗ್ತಾ ಇರೋ ಆಕಾಶ್ ಫಿಲಮ್ವರೆಗೂ ಅದೇ ಕ್ರೇಜು, ಅದೇ ಎನರ್ಜಿ. ಯಾವನ ಕೈಲೂ ಅದನ್ನು ಬೀಟ್ ಮಾಡೋಕ್ಕಾಗಲ್ಲ. ಯುಗಾದಿ ಹಬ್ಬ ನೆಕ್ಸ್ಟ್ ತಿಂಗಳಲ್ಲ, ಈ ನೆಕ್ಸ್ಟ್ ವಾರ ಅಲ್ಲ, ನಮಗಿದೆ ಯುಗಾದಿ ಹಬ್ಬ. ನೋಡಿ, ಅಪ್ಪು ಬಾಸ್ ಫ್ಯಾನ್ಸ್ಗೆ ಇದಕ್ಕಿಂತ ದೊಡ್ಡ ಹಬ್ಬ ಬೇಕಾ? ಇದೇ ನಮಗೆ ದೊಡ್ಡ ಯುಗಾದಿ, ಇದೇ ನಮಗೆ ದೊಡ್ಡ ಯಾವುದೇ ಹಬ್ಬ ಅದು, ಇದೇ ನಮಗೆ ದೊಡ್ಡ ಹಬ್ಬ. ನೆಕ್ಸ್ಟ್ ವಾರ ನಮ್ಮ ಅಪ್ಪು ಬಾಸ್ ಬರ್ತಡೇ ಬರ್ತಾ ಇದೆ, 17ನೇ ತಾರೀಕು. ಅಡ್ವಾನ್ಸ್ ಹ್ಯಾಪಿ ಬರ್ತಡೇ ಬಾಸ್. ಎಲ್ಲಿವರೆಗೂ ನಮ್ಮ ಬಾಸ್ ಯಾವತ್ತೇ ಆದರೂ ನಮ್ಮ ಬಾಸ್ ನಮ್ಗೆ ಬಿಟ್ಟು ಹೋಗಿಲ್ಲ. ಅವ್ರು ಎನಿ ಟೈಮ್ ನಮ್ಮ ಜೊತೆಗೆ ಇದ್ದೇ ಇರ್ತಾರೆ. ಅವ್ರು ದೈಹಿಕವಾಗಿ ನಮ್ಮ ಜೊತೆ ಇಲ್ಲದೇ ಇರ್ಬೋದು, ಆದರೆ ಮಾನಸಿಕವಾಗಿ ನಾವು ಎಲ್ಲ ಅಭಿಮಾನಿಗಳ ಮನಸ್ಸಲ್ಲಿ ಸದಾಕಾಲ ಇದ್ದೇ ಇರ್ತಾರೆ. ನಮ್ಮ ಅಪ್ಪು ಬಾಸ್ಗೆ ಯಾವತ್ತಿದ್ರೂ ನಾವು ಚಿರಋಣಿನೇ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ಗೆ ಜೈ. ತುಂಬ ಲಕ್ಕಿ, ನಮ್ಮ ಜನ್ರೇಷನಲ್ಲಿ ಚಿಕ್ಕ ಮಗುವಿಂದನೂ ಅಪ್ಪು ಸರ್ನ ನೋಡ್ಕೊಂಡು ಬಂದಿದ್ದೀವಿ. ಬಟ್ ಈ ಜನ್ರೇಷನ್ ಮಕ್ಕಳಿಗೆ ಅಪ್ಪು ಸರ್ ಸಿಗಲ್ಲ, ಬಟ್ ಅವ್ರು ಮಾಡಿರೋ ಮೂವೀಸ್ನ ನೋಡ್ಬೋದು. ಇದೇ ಥರ ರಿಲೀಸ್ ಮಾಡಿದ್ರೆ ಈ ಮಕ್ಕಳು ಕೂಡ ಲಕ್ಕಿ ಆಗಿರ್ತಾರೆ, ಅದನ್ನು ಹೇಳ್ಬೋದು ಅಷ್ಟೇ. ಹೆಂಗಮ್ಮ ಇತ್ತು ಅಪ್ಪು? ಸೂಪರ್. ವಿಜಿಲ್ ಹೊಡಿಯೋಣ. ಯಾವಾಗಲೂ ನಾವು ಸಾಯೋವರೆಗೂ ಅಪ್ಪು ಸರ್ ನಮ್ಮ ಮನಸ್ಸಲ್ಲಿ ಇರ್ತಾರೆ. ಅಪ್ಪು ಸರ್ನ ನಾವು ಕಳ್ಕೊಂಡಿರೋದಕ್ಕೆ ತುಂಬ ನೋವಾಗುತ್ತೆ, ಬಟ್ ಅಪ್ಪು ಸರ್ ನಿಜವಾಗ್ಲೂ ನಾವು ಅವ್ರನ್ನ ತುಂಬ ಮಿಸ್ ಮಾಡ್ಕೋತೀವಿ. ಆ್ಯಕ್ಚುಲಿ ಒಂದೇ ಸತಿ ಅವ್ರು ಸೆಕೆಂಡ್ ಮಾಡಿರೋದು ಒಂದು, ಅದನ್ನು ನಮ್ಮ ಲೈಫಲ್ಲಿ ಮರೆಯೋಕ್ಕಾಗಲ್ಲ. ಬಟ್ ಅಪ್ಪು ಸರ್ ಇಲ್ಲ ಅನ್ನೋದೇ ನಮಗೆ ಇದು ಮಾಡೋಕ್ಕಾಗೋದಿಲ್ಲ, ತುಂಬ ಕಷ್ಟ ಆಗುತ್ತೆ. ಮೂವಿ ನೋಡಾದ್ಮೇಲೆ ಸ್ವಲ್ಪ ಖುಷಿ ಆಯಿತು. ಥ್ಯಾಂಕ್ ಯು ಸರ್. ಅವ್ರ ಸ್ಮೈಲ್ ಅಂದ್ರೇ ಅಷ್ಟು ಇಷ್ಟ. ಅಪ್ಪು ಸರ್ ಅಂದ್ರೇ ಒಂದು ಪವರು, ಆ ಪವರಿಂದನೇ ನಾವು ಇಷ್ಟು ಸ್ಟ್ರಾಂಗಾಗಿ ಅವ್ರನ್ನ ಇಷ್ಟಪಡೋಕ್ಕೆ ಸಾಧ್ಯ. ಆ ಸರ್ನ ಇಷ್ಟಪಡದೇ ಇರೋ ವ್ಯಕ್ತಿಗಳೇ ಇಲ್ಲ ಅಂತ ಹೇಳ್ಬೋದು. ಆ ಸ್ಮೈಲಿಂದನೇ ಎಲ್ಲರ ಮನಸ್ಸು ಗೆದ್ದುಬಿಡ್ತಾರೆ ಪವರ್ ಸ್ಟಾರ್. ಐ ಲವ್ ಯು ಸರ್, ವಿ ಮಿಸ್ ಯು. ತುಂಬ ಖುಷಿ ಆಗುತ್ತೆ, ಯಾಕಂದರೆ ಲಾಸ್ಟ್ ಇಯರ್ ಅಪ್ಪು ರಿಲೀಸ್ ಆಯಿತು. ಅದೇ ಥರ ಅವತ್ತೂ ನಾವು ಫಸ್ಟ್ ಶೋ ಹೋಗಿದ್ವಿ. ನಮ್ಗೆ ಟಿಕೆಟ್ ಸಿಗದಿರೋ ಕಾರಣ ಸೆಕೆಂಡ್ ಶೋಗೆ ಬಂದಿದ್ದೀವಿ. ಸೊ ಅವ್ರನ್ನ ಒಂದು ಸ್ಕ್ರೀನಲ್ಲಿ ನೋಡೋದೇ ನಮ್ಗೊಂಥರ ಲೈಕ್ ಎಕ್ಸೈಟ್ಮೆಂಟ್ ಆ್ಯಂಡ್ ಖುಷಿ. ಸೊ ವಿ ಆರ್ ವೇಟಿಂಗ್ ನೋಡಲಿಕ್ಕೆ. ಬಟ್ ನೋಡಿದ್ದೀವಿ ಮೂವಿ, ಅಂದ್ರೂ ಇನ್ನೊಂದ್ಸತಿ ಥಿಯೇಟ್ರಲ್ಲಿ ನೋಡಬೇಕು. ಖುಷಿಗೆ ಹೇಳೋಕ್ಕೆ ಆಗಲ್ಲ ಸರ್. ನಾವೆಲ್ಲ ಇಡೀ ಫ್ಯಾಮಿಲಿ, ವಿ ಬೋತ್ ಆರ್ ವೆರಿ ಬಿಗ್, ತುಂಬ ದೊಡ್ಡ ಅಪ್ಪು ಫ್ಯಾನ್ಸ್ ನಾವು. ಪ್ರತಿ ವರ್ಷ ಹೊಸ ಹೀರೋ ಫಿಲಮ್ ಬರುತ್ತೆ, ನಮ್ಮ ಅಪ್ಪು ಸರ್ದು ಬರ್ತಿಲ್ಲ, ತುಂಬ ಬೇಜಾರಾಗುತ್ತೆ. ಈಗ ಮಾಡ್ತಿರೋದಂತೂ ತುಂಬ ಖುಷಿ ಆಗ್ತಿದೆ. ಅದೇ ಹೇಳ್ಕೊಳಕ್ಕಾಗ್ತಿಲ್ಲ, ಖುಷಿ ಅಷ್ಟೇ. ಹೇಳ್ಕೊಂಡ್ರೆ ತುಂಬ ಕಣ್ಣಲ್ಲಿ ನೀರು ಬರುತ್ತೆ. ಅಪ್ಪು ಸರ್ನ ನೆನೆಸ್ಕೊಂಡ್ರೆ ಖುಷಿ, ಅವ್ರನ್ನ ನೆನೆಸ್ಕೊಂಡು ಎವ್ರಿ ಇಯರ್ ವಿ ಸೆಲೆಬ್ರೇಟ್ ಹಿಸ್ ಬರ್ಡೇ ಅಷ್ಟೇ ಸರ್. ಹಾಂ ಸರ್, ವೆರಿ ಲಾಂಗ್ ಬ್ಯಾಕ್. ನಮ್ಮ ಅಣ್ಣ ಇಬ್ರಿಗೂ ಅಣ್ಣನ ಜಿಮ್ ಓಪನಿಂಗಿಗೆ ಬಂದಿದ್ದರು. ಏನೋ ಅದೃಷ್ಟ ನಾವು ಸಿಕ್ಕಿದ್ರು, ಅವಾಗ ಜೊತೆಗೆ ನಿಂತ್ಕೊಂಡು 2 ಮಾತಾಡಿ ಫೋಟೋ ಎಲ್ಲ ತೆಗೆಸ್ಕೊಂಡಿದ್ದೀವಿ. ಅದು ಆಟೋಗ್ರಾಫ್ ಎಲ್ಲ ತೊಗೊಂಡಿದ್ವಿ. ಒನ್ ಆಫ್ ದ ಲಕ್ಕಿಯೆಸ್ಟ್ ಪರ್ಸನ್ ಅನ್ಬೋದು ನಾವು ಅವ್ರನ್ನ ಮೀಟ್ ಮಾಡಿದ್ದು. ಡೆಫಿನೆಟ್ಲಿ ಸರ್, ನನಗೆ ನೆನಪಿರೋ ಹಾಗೆ ಅವ್ರಿಗೆ ಅವ್ರ ಸ್ಟಾರ್ ಅನ್ನೋ ಇದೇ ಇಲ್ಲ ಅವರಿಗೆ. ಎಲ್ಲರೂ ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ಸಿದ್ರು, ಫ್ರೆಂಡ್ಲಿಯಾಗಿ ನೋಡಿಕೊಂಡ್ರು, ತುಂಬ ಹೊತ್ತಿದ್ರು. ಈಗ ಐ ಥಿಂಕ್ 10ನೇ ಕ್ಲಾಸ್ ಏನೋ ಅದನ್ನ ನೆನಪಿದೆ ಚೆನ್ನಾಗಿ. ಬಂದು ಪಕ್ಕದಲ್ಲಿ ನಿಂತ್ಕೊಂತ ಫೋಟೋ ಎಲ್ಲ ತೆಗೆಸಿ ಅವರೇ ಇದು ಮಾಡಿಕೊಟ್ಟಿದ್ರು. ಹೌದು ಸರ್, ಅವರಷ್ಟೇ ಹೇಳೋಕ್ಕಾಗಲ್ಲ, ಅಷ್ಟು ದೊಡ್ಡವರಲ್ಲ ನಾವು. ನಮ್ಮ ಎಕ್ಸ್ಪೀರಿಯನ್ಸ್ ಹೇಳ್ಕೊಳೋಕ್ಕೆ ಖುಷಿ ಆಗುತ್ತೆ ಅಷ್ಟೇ ಸರ್. ಕೇಳ್ತಿರಲ್ಲ ಸರ್, ಹೇಳೋಕ್ಕಾಗಲ್ಲ. ಹೇಳೋನಲ್ಲ, ಅವರು ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬರುತ್ತೆ. ನನಗಿಂತ ಇವಳು ತುಂಬ ದೊಡ್ಡ ಫ್ಯಾನು. ಅವ್ರ ಕೈಯಲ್ಲಿ ಅಚ್ಚೆ ಎಲ್ಲ ಇದೆ. ಸೊ
ಸರ್ ಅಪ್ಪು ಹಾಕಿದ್ದು ನಾನು 2 ಇಯರ್ಸ್ ಬ್ಯಾಕು ಸರ್, 2 ಇಯರ್ಸ್ ಬ್ಯಾಕು ಫಸ್ಟ್ ಇದು ಅಪ್ಪುನ ಹಾಕ್ಸ್ಕೊಂಡೆ, ಅದು ನೆಕ್ಸ್ಟು ಅಪ್ಪು ಅವ್ರದ್ದು ಫೋಟೋ ಹಾಕ್ಸ್ಕೊಂಡೆ. ಸೊ ಅವ್ರು ಪ್ರತಿಯೊಬ್ಬರಲ್ಲೂ ಮನಸ್ಸಲ್ಲಿದ್ದಾರೆ, ಅಭಿಮಾನಿಗಳು ಪ್ರತಿಯೊಬ್ಬರು ಮನಸ್ಸಲ್ಲೂ ಇದ್ದಾರೆ. ಅವರು ಯಾರಲ್ಲಿ ಇಲ್ಲ ಅಂತಿಲ್ಲ, ಯಾರೂ ತೋರಿಸ್ಕೊಳ್ಳಲ್ಲ, ಬಟ್ ನಾವು ತೋರಿಸ್ಕೊಳ್ಳೋಕ್ಕಾಗಲ್ಲ, ಬಟ್ ನಮ್ಮ ಹೃದಯದಲ್ಲಿ ಯಾವಾಗಲೂ ಇದ್ದೇ ಇರ್ತಾರೆ, ಶಾಶ್ವತವಾಗಿದ್ದಾರೆ. ಅವ್ರ ಥರ ಯಾರೂ ಮೇಲೆ ಬರೋಕ್ಕೆ ಸಾಧ್ಯನೇ ಇಲ್ಲ ಸರ್. ಯಾಕೆಂದರೆ ಅವ್ರು ಮಾಡಿದ ಪ್ರತಿಯೊಂದು ಕೆಲಸ, ಪ್ರತಿಯೊಂದು ಜೀವನದಲ್ಲಿ ನಡ್ಕೊಂಡು ಹೋಗಿರೋ ದಾರಿಯಾಗಲಿ ಇಲ್ಲಿವರೆಗೂ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ, ಮುಂದಕ್ಕೆ ಯಾರೂ ಮಾಡಲ್ಲ ಸರ್. ಸೊ ವಿ ಲವ್ ಅಪ್ಪು. ಹೌದು, ಖಂಡಿತ ಸರ್. ಯಾವುದು ಅಂತ ಇಲ್ಲ ಸರ್, ಪ್ರತಿಯೊಂದು ಅವ್ರ ಡ್ಯಾನ್ಸ್ ಆಗಲಿ, ಆ್ಯಕ್ಟಿಂಗ್ ಆಗಲಿ, ಆ ಸಿಂಪ್ಲಿಸಿಟಿ ಇದೆಯಲ್ಲ ಅದು ಸರ್ ಮುಖ್ಯ. ಅವ್ರು ಮಾಡೋ ಪ್ರತಿಯೊಂದು ಸಾಧನೆ ಆಗಲಿ, ಮತ್ತು ಪ್ರತಿಯೊಂದು ಅವ್ರು ಮಾಡಿರೋ ಸೇವೆಗಳು, ಜನಕ್ಕೆ ಮಾಡಿರೋ ಸೇವೆ ಆಗಲಿ, ಗೊತ್ತೋ ಗೊತ್ತಿಲ್ಲನೋ ಅವ್ರು ಮಾಡ್ಕೊಂಡು ಹೋಗಿದ್ದಾರೆ. ಬಟ್ ಅದು ನೋಡಿದ್ರೆ ಅದು ಎಲ್ಲೋ ಹೋಗಿ ನಿಂತಿದೆ, ಅದು ಇಲ್ಲಿವರೆಗೂ ಯಾರೂ ಮಾಡೋಕ್ಕಾಗಿಲ್ಲ ಸರ್. ಸೊ ಅದೊಂದು ಅಪ್ಪು ಬಗ್ಗೆ ಹೇಳ್ಕೊಬೋದು. ಸೊ ಇಲ್ಲಿವರೆಗೂ ಅಪ್ಪು ಯಾರೂ ಅಲ್ಲಿವರೆಗೂ ಬೆಳ್ ಮಾಡಿ ತೋರಿಸಿಲ್ಲ, ಇಲ್ಲಿವರೆಗೂ ಮಾಡೋದು ಇಲ್ಲ ಸರ್. ಅವ್ರು ಯಾವಾಗಲೂ ಪ್ರತಿಯೊಬ್ಬರು ಶಾಶ್ವತವಾಗಿ ನಮ್ಮ ಹೃದಯಗಿರ್ತಾರೆ. ಹಾಂ ಸರ್, ಪ್ರತಿಯೊಬ್ಬರು ಅವ್ರವ್ರ ಆ್ಯಕ್ಟಿಂಗ್ ಅವ್ರವ್ರ ಇದೆ, ಬಟ್ ಅಪ್ಪೂರ ಥರ ಯಾರೂ ರೀಚ್ ಮಾಡೋಕ್ಕಾಗಿಲ್ಲ ಸರ್. ಅವರು ಮೇಲೆ ಹೇಳಿದ್ನಲ್ಲ, ಅವರು ಸಿಂಪ್ಲಿಸಿಟಿ, ಅವ್ರು ನಡ್ಕೊಂಡು ಹೋಗಿರೋ ಜೀವನ, ಅವ್ರು ಮಾಡ್ಕೊಂಡು ಹೋಗಿರೋ ಸಾಧನೆಗಳು, ಜನಕ್ಕೆ ಮಾಡಿರೋ ಸಹಾಯಗಳು, ಅದೆಲ್ಲ ಯಾರೂ ಮಾಡೋಕ್ಕಾಗಿಲ್ಲ. ಬಟ್ ಕೆಲವರು ಮಾಡಿರ್ಬೋದು, ಬಟ್ ಅಪ್ಪು ಅವ್ರ ಥರ ಯಾರೂ ಮಾಡಿಲ್ಲ ಸರ್. ಅದೊಂದು ಮಾತ್ರ ಹೇಳೋಕ್ಕೆ ಖುಷಿ ಪಡ್ತೀನಿ. ವಿ ಲವ್ ಅಪ್ಪು, ವಿ ಮಿಸ್ ಯು ಅಪ್ಪು. ಥ್ಯಾಂಕ್ ಯು ಸರ್. ಸೇಮ್ ಸರ್, ಅಪ್ಪು ಸರ್ ಥರ ಯಾರೂ ಬರಲಿಕ್ಕಾಗೋದು ಇಲ್ಲ. ಅವ್ರ ಲೆವೆಲ್ ಅವ್ರಿಗೆ ಯಾರೂ ರೀಚ್ ಮಾಡೋಕ್ಕಾಗೋದು ಇಲ್ಲ. ಅವ್ರ ವ್ಯಾಲ್ಯೂಸ್ನ ಈಗಿರೋರು ಫಾಲೋ ಮಾಡ್ಕೊಂಡು ಹೋಗಿ ನಮ್ಮಲ್ಲೂ ಅಷ್ಟೇ, ನಾಟ್ ಓನ್ಲಿ ಸೆಲೆಬ್ರಿಟೀಸ್, ನಾವು ಸಾಮಾನ್ಯ ಜನರೂ ಅವ್ರು ಕೊಟ್ಟಿರೋ ವ್ಯಾಲ್ಯೂಸ್ನ ಫಾಲೋ ಮಾಡಿಕೊಂಡು ಕೈಲಾದಷ್ಟು ಎಲ್ಲರಿಗೂ ಸಹಾಯ ಮಾಡಿಕೊಂಡು ಜೀವನ ಸಾಗಿಸ್ಬೇಕು. ಅಪ್ಪು ಸರ್ನ ನೆನೆಸ್ಕೊಳ್ಳೋ ದಿನ ಇಲ್ಲ, ಏನಿಲ್ಲ. ವಿ ಮಿಸ್ ಹಿಮ್ ಸೋ ಮಚ್. ಅವರು ಮತ್ತೆ ಹುಟ್ಟು ಬಂದರೆ ಎಲ್ಲ ಕರ್ನಾಟಕ ಜನರಿಗೆ ತುಂಬ ಖುಷಿ ಆಗುತ್ತೆ. ವಿ ಮಿಸ್ ಯು ಅಪ್ಪು ಸರ್. 1 ವರ್ಷ ಆದಮೇಲೆ ನೋಡ್ತಾ ಇದ್ದೀವಿ, ತುಂಬ ಖುಷಿ ಆಯಿತು. ಅವ್ರು ಯಾವಾಗೂ ನಮ್ಮ ಒಟ್ಟಿಗೆ ಇದ್ದಾರೆ ಜೀವಂತವಾಗಿ. ಅವ್ರ ಪೋಸ್ಟರ್ಸ್ ಆಗಿರಲಿ, ಅವ್ರ ಫಿಲಮ್ಸಲ್ಲಿ ಆಗಿರಲಿ, ಇಲ್ಲ ಕಟ್ಔಟ್ಸಲ್ಲಿ ಆಗಿರಲಿ, ಯಾವಾಗೂ ಅವರು ಎಲ್ಲೂ ಹೋಗಿಲ್ಲ, ಅವ್ರು ನಮ್ಮ ಜೊತೆನೇ ಇದ್ದಾರೆ ಅಂತಲೇ ಅನಿಸುತ್ತೆ. ಸೊ ಇಲ್ ಆಲ್ವೇಸ್ ಲೀವ್ ಇನ್ ಆರ್ಟ್. ಸರ್ ಅದ್ರ ಬಗ್ಗೆ ಹೇಳೋ ಅವಶ್ಯಕತೆನೇ ಇಲ್ಲ ಸರ್. ನಮಗೆ ಗೊತ್ತು ಅವ್ರ ಮೂವೀಸ್ ಹೆಂಗಿರುತ್ತೆ, ಫುಲ್ ಫ್ಯಾಮಿಲಿ ಪ್ಯಾಕ್ ಮೂವಿ. ಸೊ ನಾವು ಈ ಫಿಲಮ್ ರಿಲೀಸ್ ಆದಾಗ ನಾವು ತುಂಬ ಚಿಕ್ಕ ವಯಸ್ಸು, ಪ್ರಾಬ್ಲಿ ನನಗೆ ಒಂದು 4 ವರ್ಷ ಏನೋ ಇತ್ತು ಅನಿಸುತ್ತೆ. ಸೊ ಈ ಫಿಲಮ್ನ ಮತ್ತೆ ಬಂದು ಥಿಯೇಟ್ರಲ್ಲಿ ನೋಡಬೇಕು, ಆ ಫೀಲೇ ಬೇರೆ. ಲಾಸ್ಟ್ ಟೈಮ್ ಇಟ್ ವಾಸ್ ಅಪ್ಪು, ಅದ್ರ ಮುಂಚೆ ಜಾಕಿ ಇತ್ತು. ಸೊ ದ್ಯಾಟ್ 2 ಶೋ ಕೂಡ ಫಸ್ಟ್ ಶೋನೇ ಬಂದಿದ್ದು. ಇದು ಕೂಡ ನನಗೆ ಆ್ಯಕ್ಚುಲಿ ಟಿಕೆಟ್ ಬುಕ್ ಆಗಿರಲಿಲ್ಲ, ಇಲ್ಲಿ ಬಂದು ಹೆಂಗೋ ಒಂದು ಮಾಡಿ ನಮ್ಮ ಅಣ್ಣಗಿಲ್ಲ ನಂಗೆ ಟಿಕೆಟ್ ಬೇಕೇ ಬೇಕು ಅಂತ ಹಠ ಮಾಡಿ ಮಾರ್ನಿಂಗ್ ಬೈ ಗಾಡ್ಸ್ ಗ್ರೇಸ್ ನಮಗೆ ಟಿಕೆಟ್ ಸಿಕ್ತು. ಅದೇ ಜೋಶ್ ಅದೇ ಇದ್ದೇ ಇರುತ್ತೆ ಸರ್ ಯಾವಾಗೂ ಕೂಡ. ತುಂಬ ಮಿಸ್ ಮಾಡ್ಕೊತೀವಿ. ಅವ್ರನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂತಲೇ ಅವ್ರ ಮೂವೀಸ್ ನಮಗೆ ಅಷ್ಟು ಚೆನ್ನಾಗಿರೋ ಮೂವೀಸ್ ಕೊಟ್ಟಿದ್ದಾರೆ, ಇಲ್ಲಾಂದರೆ ಅಷ್ಟು ಪ್ರೀತಿ ಅಭಿಮಾನ ಜನರು ತೋರಿಸ್ತಿದ್ದಾರೆ. ಅವ್ರ ಕಟ್ಔಟ್ಸಲ್ಲಿ ಆಗಿರಲಿ, ಅವರು ನಮ್ಮ ಜೊತೆ ಒಟ್ಟಿಗಿಲ್ಲ ಅಂದರೆ 3-4 ಇಯರ್ಸ್ ಆಗಿರ್ಬೋದು, ಬಟ್ ಯಾವ ದಿನವೂ ನಮ್ಗೆ ಆ ಥರ ನಮ್ಮ ಒಟ್ಟಿಗಿಲ್ಲ ಅಂತ ಅನಿಸಿಲ್ಲ. ಸೊ ಫ್ಯಾನ್ಸ್ ಅಷ್ಟು ಲೈವ್ಲಿಯಾಗಿ ಇಟ್ಟಿದ್ದಾರೆ. ಸೊ ಅವ್ರು ನಮ್ಮ ಒಟ್ಟಿಗಿಲ್ಲ ಅಂತ ನಾವು ಅಂದ್ಕೊಳ್ಳೋದೇ ಬೇಕಾಗಿಲ್ಲ ಅಂದ್ಕೊತೀನಿ. ಈಸ್ ಆಲ್ವೇಸ್ ವಿತ್ ಅಸ್. ಸರ್ ಅವ್ರದ್ದು ಒಂದು ಲೈನ್ ಸಾಂಗ್ ಹೇಳ್ತೀವಿ, ಬಿಕಾಸ್ ಅವ್ರು ಅಲ್ಲಿ ಪೇ ಮಾಡಿಲ್ಲ, ಅದಕ್ಕೋಸ್ಕರ. ಸೂರ್ಯನೊಬ್ಬ, ಚಂದ್ರನೊಬ್ಬ, ರಾಜನೂ ಒಬ್ಬ, ಈ ರಾಜನೂ ಒಬ್ಬ. ಆಕಾಶ್ ಅವಾಲೇ ನೋಡಿದ್ವಿ ಸರ್ 21 ವರ್ಷದಾಗೆ. ಆದ್ರೂ ಈಗ ಇದ್ರು ಮೊನ್ನೆ ಸಂಪತ್ತಿಗೆ ಸವಾಲ್ ರಿಲೀಸ್ ಆಯ್ತಲ್ಲ, ಈ ಹೀರೋಯಿನ್ನ ಮಂಜುಳಾ ಅವ್ರನ್ನ ವಜ್ರಮುನಿ ಅವ್ರಿಗೆ ತಾಣೋಗಿ ಲವ್ ಮಾಡ್ತಿದ್ದೀನಿ ಅಂತ ಅಂದರು, ನಾ ಪ್ರೀತಿಸ್ತಿದ್ದೀನಿ ಅಂದರು, ವಾಪಸ್ ಕೊಡ್ತಾರಲ್ಲ ಆ ಟೈಪ್ ಇಲ್ಲಿ ಮಹೇಶ್ ಬಾಬು ತಾಣೋಗ್ಯಾರೆ. ಇಲ್ಲಿ ಅಣ್ಣ ತಂಗಿ, ಆಮೇಲೆ ಅವ್ರ ಜೀವನದಲ್ಲಿ ಅವರು ಹೋಗ್ತಾ ಬರ್ತಕ್ಕಂಥ ಇದನ್ನು ಪ್ರೀತಿಗೆ ಇಲ್ಲಿ ಹೆಚ್ಚಿಗೆ ಒತ್ತು ಕೊಟ್ಟಿಲ್ಲ. ಇಲ್ಲಿ ಸೆಂಟಿಮೆಂಟು ಅಂದರೆ ಸ್ನೇಹ, ಆಮೇಲೆ ಏನು ಒಂದು ಹೆಣ್ಣಿನ ಬರೀ ಪ್ರೀತಿಯಿಂದನೇ ನೋಡಬಾರ್ದು, ಕಣ್ಣಿಂದ ಅನ್ನೋ ಇದರಿಂದ ದೃಷ್ಟಿಯಿಂದ ಇದು ಮಾಡ್ಯಾರ. ಸಂಪತ್ತಿಗೆ ಸವಾಲು 2ನೇ ವಾರದಾಗೆ ರಿಲೀಸ್ ಆಯಿತು. ಅದು ಸೇಮು ಮಂಜುಳಾ ಅವ್ರನ್ನ ವಜ್ರಮುನಿ ಅವ್ರಿಗೆ ಪ್ರೀತಿಸ್ತೀನಿ ಅಂತ ಅಣ್ಣವರಿಂದ ಹೋದ್ರೂ ಇದು ಮಾಡಿದರು. ಅದೇ ಥರ ಅವಾಗ AV ಶೇಷಗಿರಿರಾವ್ ಡೈರೆಕ್ಷನ್ನು. ಇಲ್ಲಿ ಮಹೇಶ್ ಬಾಬು ಅವರು ಸೇಮು ಅದನ್ನೇ ಒಂದು ಇದು ಮಾಡ್ತಾ ಈಗಿನ ಯೂತ್ಸಿಗೆ ಆಗಂಗೆ 21 ವರ್ಷದಾಗೆ ಹೆಂಗೆ ಮಾಡ್ಯವ್ರೆ. ಅಪ್ಪು ಅವರು ಇದ್ದಿದ್ರೆ ಇನ್ನು ಅಮ್ಮಾಪ್ಕೆ ಅನ್ಕವನು, ಇದು ಹಿಂದಿ ಒಳಗೆ ಯಾವ ಶಾಜಾನು, ದಿಲ್ವಾಲೆ, ಬಾಜಿಗಾರು, ಆ ಟೈಪು ಇಲ್ಲಿ ಹೀರೋ. ಅಲ್ಲಿ ಹಿಂದಿ ಒಳಗೆ ಏನು ನಾನು ಹೇಳಿನ ಹೆಸರುಗಳು ಆ ಟೈಪ್ ಇಲ್ಲಿ ಆಕಾಶ್ ಸಿನಿಮಾದ ಹೀರೋ ನಮ್ಮ ಅಪ್ಪು. ದೊಡ್ಡ ಸ್ಕ್ರೀನಾಗಿ ನೋಡೋದು ಅಂದರೆ ಈ ಸಿನಿಮಾ ಈಗಲೂ 50 ದಿನ ಆಕೈತೆ ಸರ್, 100 ದಿನ ಅಂತ ನಾವು ಹೇಳ್ಬಾರ್ದು. ಈ ವಾರ ಅಂತೂ ಫುಲ್ಲು ಅಪ್ಪು ಅವರು ಹುಡ್ದಬ್ಬ ಎಲ್ಲ ಬಂದು. ಆಮೇಲೆ ಈಗಿನ ಹೆಣ್ಮಕ್ಳು ಕಾಲೇಜ್ ಓದ್ತಾ ಇರೋರು, ಈಗಿನ ಹುಡುಗರು ಬಂದು ಒಂದು ಸರಿ ನೋಡಿಬಿಟ್ರೆ
ಅವರಲ್ಲಿರ್ತಕ್ಕಂಥ ಕಲ್ಮಶಗಳು ಏನಾರ ಕೆಟ್ಟ ಇವೆಲ್ಲನ ಚೇಂಜಸ್ ಆಗ್ಬಿಡ್ತೈತೆ. ಎಲ್ಲ ಸಿನಿಮಾಗಳು ಇವಾಗ ಮೊನ್ನೆ ಕಾಂತಾರ ಬಂತು, ಮೊನ್ನೆ ಡೆವಿಲ್ ಬಂತು, ಎಲ್ಲ ಸಿನಿಮಾಗಳು. ಆಮೇಲೆ ಮೊನ್ನೆ ಇದು ಬರ್ತೈತೆ ಟ್ಯಾಕ್ಸಿಗೂ. ನಾವು ಅಪ್ಪು ಅವ್ರ ಅಭಿಮಾನಿ ಸರ್. ಕೊರಟಗೆರೆ ತಾಲೂಕು ಇಲ್ಲಿ ಇದೈತೆ ನೋಡಿ. ನಮ್ಮ ಇದು 45 ವರ್ಷ ಆಯ್ತು. ಅಣ್ಣವ್ರು ಜ್ವಾಲಾಮುಖಿ ಪಿಕ್ಚರ್ ಬಂದಾಗ ಆಗ್ತಿರೋದು. ಜ್ವಾಲಾಮುಖಿ, ಧ್ರುವತಾರೆ, ಅದೇ ಕಣ್ಣು, ಚಲಿಸುವ ಮೋಡಗಳು ಬಂದಾಗ ನಾವು ಇಲ್ಲಿ ಮುನ್ನಡಿಪಾಳ್ಯದಾಗಿದ್ವಿ 7ನೇ ಕ್ಲಾಸು. ಮಿಡ್ಲ್ ಸ್ಕೂಲ್ ಹೋಗುವಾಗ ಅಣ್ಣವ್ರದ್ದು ಇದು ಸ್ಟ್ಯಾಚು ಹಾಕ್ಸಿರೋದು. ಅಣ್ಣವ್ರು ಧ್ರುವತಾರೆ. ಆಮೇಲೆ ನಾನಿನ್ನ ಮರೆಯಲಾರೆ ಐತಲ್ಲ ಅಣ್ಣವ್ರದ್ದು, ಆ ಟೈಪು ತಾಣೋಯ್ಯಾರ ಮಹೇಶ್ ಬಾಬು. ಅದು ಅಪ್ಪು ಅವರು ನಟನೆ ಅದು ಎವರ್ಗ್ರೀನು. ಅವ್ರು ಇವಾಗಲೂ ಅವರೇ ಸರ್. ಇವತ್ತು ಕನ್ನಡ ಸಿನಿಮಾಗಳು ನಮ್ಮಲ್ಲಿರ್ತಕ್ಕಂಥ ಹೀರೋಗಳು ಸಿನಿಮಾಗಳೆಲ್ಲ ನೋಡ್ತಿರ್ತಾರೆ ಅವರು. ಅಂದರೆ ಚೇಂಜ್ ಮಾಡ್ಕೊಂಡು ಈಗಿನ ಯೂತ್ಸಿಗಾಗೋಂಥ ಕತೆಗಳ್ನ ಕೂಡ ಇದನ್ನು ಮಾಡಿ ಒಂದು ಕನ್ನಡನ ಬೆಳೆಸಿ ಕನ್ನಡ ಒಂದು ಉನ್ನತ ಮಟ್ಟಕ್ಕೆ ಅಪ್ಪು ಅವ್ರು ಇದ್ದಲ್ಲೇ ಇತ್ತು ಅನ್ನೋಂಗೆ ಈಗಿನ ಹೀರೋಗಳೆಲ್ಲ ಮಾಡಬೇಕು. ಅಷ್ಟು ಹೇಳ್ತಾ ಯಾರಿಗೂ ಸ್ಟಾರ್ ವಾರ್ ಮಾಡಬೇಡಿ. ಅಣ್ಣವ್ರ ಮನೆಗೆ ಎಲ್ಲ ಬೆಳೆದವ್ರೆ. ಈಗ ಇರ್ತಕ್ಕಂಥ ಹೀರೋಗಳು ಏನವರು ಅವರೆಲ್ಲ ಅಣ್ಣವ್ರ ಮನೆ ಬೆಳೆದಿರೋರೆ. ನಮ್ಮಲ್ಲಿ ಇದಿರಲ್ಲ. ಅವರು ಈಗಿನ ಹುಡುಗರುಗಳು ಅವರು ಇವರು ಅಂತ ಯಾವುದೂ ದ್ವೇಷ ಮಾಡಬಾರ್ದು. ಈ ಸಿನಿಮಾ ಅಂತೂ ಇದು ಒಂಥರ ಇದು ಹಿಂದೆ ಸಾಜಾನು, ದಿಲ್ವಾಲೆ, ಬಾಜಿಗಾರ ಐತಲ್ಲ ಆ ಟೈಪು ಇಲ್ಲಿ ಸ್ಟೋರಿ. ಇದು ನಾವು ತುಮಕೂರಿಂದ ಬಂದಿದ್ದೀವಿ ಸರ್. ತೋವನಕೆರೆಯಿಂದ ಶಾಂತರಾಜು, ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದ ಪ್ರಧಾನ ಕಾರ್ಯದರ್ಶಿಗಳು. ಸರ್, ಮೂವಿ ನೋಡೋಕ್ಕಿಂತ ಹೆಚ್ಚಾಗಿ ಇವತ್ತು ಪುನೀತ್ ಅವರ ಏನು ಆಕಾಶ್ ಫಿಲಮ್ ರೀಲಾಂಚ್ ಆಗ್ತಾ ಇದೆಯಲ್ಲ, ಜನ ಯಾವ ರೀತಿ ಸೇರಿರ್ತಾರೆ ಅಂತ ನೋಡೋಕೆ ಬಂದೆ. ಯಾಕೆಂದರೆ ಇವತ್ತು ಆ ಮನುಷ್ಯ ಕಡಿಮೆ ಫಿಲಮ್ ಮಾಡಿದರೂ ಸಹ ಕನ್ನಡ ಚಿತ್ರರಂಗದಲ್ಲಿ ಅಪ್ಪನ ಮೀರಿಸಿದ ಮಗ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. 27-28 ಫಿಲಮ್ ಮಾಡಿದ್ದಾರೆ. ಇವತ್ತು ಈ ಜನ ನೋಡ್ತಾ ಇದ್ದರೆ ಇವತ್ತು ಅವ್ರು ನಮ್ಮ ಜೊತೆಗಿದ್ದಾರೆ. ಅವ್ರು ನಮ್ಮ ಜೊತೆ ಇಲ್ಲ ಅನ್ನೋ ಭಾವನೆ ನಮ್ಮಲ್ಲಿಲ್ಲ. ಮತ್ತು ಅವರ ಚಿತ್ರಗಳು ಸಮಾಜಕ್ಕೆ ಒಂದು ಮೆಸೇಜ್ ಕೊಡೋವಂಥ ಮೂವಿಗಳಾಗಿದೆ. ಸಾಮಾಜಿಕ ಬದ್ಧತೆ ಇರತಕ್ಕಂಥದ್ದು. ಅವ್ರ ಫಿಲಮ್ಮಲ್ಲಿ ಯಾವ ರೀತಿ ಇದ್ದರು ಅದೇ ರೀತಿ ವೈಯಕ್ತಿಕ ಜೀವನದಲ್ಲೂ ಸಹ ಹಲವಾರು ಮಾನವೀಯ ಮೌಲ್ಯಗಳನ್ನು ಇಟ್ಟುಕೊಂಡು ಸಮಾಜಕ್ಕೆ ಎಲ್ಲೂ ತಮ್ಮ ಹೆಸರನ್ನು ಹೇಳದೆ ಸಮಾಜಮುಖಿಯಾಗಿ ಕೆಲಸವನ್ನು ಮಾಡಿದಂಥ ಪುನೀತ್ ರಾಜ್ಕುಮಾರ್. ಫಿಲಮ್ ನೋಡ್ತೀವಿ, 2 ಅವರ್ ಆದಮೇಲೆ ಜನ ಮರ್ತೋಗ್ತಾರೆ. ಆದರೆ ಒಬ್ಬ ನಟ ಶಾಶ್ವತವಾಗಿ ಜನಸಾಮಾನ್ಯ ಮನಸ್ಸಲ್ಲಿ ಇರ್ತಕ್ಕಂಥದ್ದು ಪುನೀತ್ ರಾಜ್ಕುಮಾರ್. ಯಾಕೆಂದರೆ ನಾನು 2 ಘಟನೆಯನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಒಂದು ಶೂಟಿಂಗ್ಗೆ ಮೈಸೂರಿನ ಒಂದು ಜೈಲಿಗೆ ಹೋಗ್ತಾರೆ. ಶೂಟಿಂಗೆಲ್ಲ ಆಗುತ್ತೆ. ತುಂಬ ಒಂದು 20-25 ಜನ ಕೈದಿಗಳು 2,000-3,000 ರೂಪಾಯಿ ಕೊಟ್ಟು ಬಿಡುಗಡೆ ಆಗಬೇಕಾಗಿತ್ತು. ಆ ದುಡ್ಡು ಅವ್ರ ಹತ್ರ ಇರೋಲ್ಲ. ಅಂಥ ಸಂದರ್ಭದಲ್ಲಿ ಅವರು ಆ ಹಣವನ್ನೆಲ್ಲ ಕೊಟ್ಟು ಆ 35 ಕೈದಿಗಳನ್ನ ಬಿಡುಗಡೆ ಮಾಡ್ತಾರೆ. ಯಾರಿಗೆ ಅದು ಗೊತ್ತೇ ಇರಲ್ಲ ಪುನೀತ್ ರಾಜ್ಕುಮಾರ್ ಮಾಡಿದ್ದಾರೆ ಅಂತ. ಅವ್ರು ಯಾವತ್ತೂ ಹೇಳ್ತಾರೆ ಎಡಗೈಯಲ್ಲಿ ಮಾಡಿದ್ದು ಬಲಗೈ ಗೊತ್ತಾಗಬಾರ್ದು ಅಂತ. ಒಬ್ಬ ಶ್ರೇಷ್ಠ ವ್ಯಕ್ತಿ. ಆ ಥರ ವ್ಯಕ್ತಿಗಳು ಕನ್ನಡ ಚಿತ್ರರಂಗದಲ್ಲಿ ನಾನಂತೂ ಕಂಡಿಲ್ಲ. ಯಾಕಂದರೆ ಇವತ್ತೇನಾಗಿದೆ, ವೈಯಕ್ತಿಕ ಸ್ವಾರ್ಥಕ್ಕೋಸ್ಕರ ಚಿತ್ರರಂಗವನ್ನು ಬಳಸ್ಕೊಳ್ತಕ್ಕಂಥ ನಾಯಕ ನಟರ ಮಧ್ಯೆ ಸಮಾಜಮುಖಿಯಾಗಿರ್ತಕ್ಕಂಥ ನಮ್ಮ ಪುನೀತ್ ಅಪ್ಪು ಇವತ್ತು ನಮ್ಮ ಜೊತೆಗೆ ಇಲ್ಲ ಅನ್ನೋದು ಒಂದು ನೋವು ಎಲ್ಲರಲ್ಲೂ ಇದೆ. ಅಂಥ ಒಬ್ಬ ಶ್ರೇಷ್ಠ ನಟನಿಗೆ ಒಂದು ನಮನವನ್ನು ಸಲ್ಲಿಸೋ ರೀತಿಯಲ್ಲಿ ಈ ಚಿತ್ರ ಬಿಡುಗಡೆ ಆಗಿದೆ. ಅಂಥ ಆತ್ಮಗಳು ಮತ್ತೆ ಮರುಕಳಿಸಿ ಕನ್ನಡ ಚಿತ್ರರಂಗಕ್ಕೆ ಈ ಥರ ಪಿಕ್ಚರ್ಗಳು ಬಂದಾಗ ಇನ್ನೂ ಕನ್ನಡ ಚಿತ್ರರಂಗ ಜೀವಂತವಾಗಿದೆ ಅನ್ನೋದನ್ನು ಚಿತ್ರರಂಗದಲ್ಲಿ ನೋಡ್ತಾ ಇದ್ದಾಗ ನಮ್ಗೆ ಅನಿಸುತ್ತೆ. ಅಂಥ ಪುನೀತ್ ರಾಜ್ಕುಮಾರ್ ಅಂತ ಒಂದು ಗುಣ ಅಂದರೆ ನಟನಾಗಿ ನಾವು ಆರಾಧನೆ ಮಾಡೋದು ಬೇರೆ, ವೈಯಕ್ತಿಕ ಜೀವನದಲ್ಲಿ ಕೆಲವು ಹಿತಾಸಕ್ತಿಗಳು ಸಾಮಾಜಿಕ ಬದ್ಧತೆ ಇರ್ತಕ್ಕಂಥ ನಾಯಕ ನಟನಂತೂ ನಾನು ಎಲ್ಲೂ ನೋಡೇ ಇಲ್ಲ. ಇದೇ ಒಬ್ಬ ವ್ಯಕ್ತಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.